ಅಂದ್ರೆ ಪಾತ್ರಗಳು ಮಾಡ್ಕೊಂಡ್ ಬಂದಿದ್ದು ಇದುವರೆಗೂ ಅದು ನಿನಗಾಗಿಯಿಂದ ಹಿಡಿದು ಮಾಲ್ಗುಡಿ ಡೇಸ್ ವರೆಗೂ ಕೂಡ ತುಂಬಾ ಸಾತ್ವಿಕವಾದಂತಹ ಪಾತ್ರ. ಒಂದು ಬಾಯ್ ನೆಕ್ಸ್ಟ್ ಡೋರ್ ಆಗಿರ್ಬೋದು, ಆತರ ರೊಮ್ಯಾನ್ಸ್ ಮಾಡೋದಾಗಿರ್ಬೋದು, ಹಾಸ್ಯ ಮಾಡೋದಾಗಿರ್ಬೋದು, ಅಥವಾ ಒಂದು ಆಕ್ಷನ್ ಸಿನಿಮಾದಲ್ಲೂ ಕೂಡ ಒಳ್ಳೆಯವರೇ ಆಗಿರ್ಬೋದು, ಆಗುವಂಥದ್ದಾಗಿರ್ಬೋದು. ಆದ್ರೆ ಇವಾಗ ಅದರ ಒಂದು ಸಣ್ಣ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಅಂದ್ರೆ ಪೀಪಲ್, ಜನರಿಗೆ ಅವರಲ್ಲೇ ಕಾಣ್ತಿರುವಂತ ಯಾವುದೋ ಒಂದು ಗ್ರೇ ಶೇಡ್ ಇದೆ, ಯಾವುದೋ ಒಂದು ಕೋಪ ಇದೆ, ಅದರಿಂದ ಏನೋ ಒಂದು ಆಗಿರ್ತಾರೆ, ಅವ್ರಿಗೂ ಕೂಡ ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಅಂತ ಪಾತ್ರ ಮಾಡಬೇಕು ಅನ್ನೋದು ಆಸೆ. ಸರ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕೆ ಅಂದ್ರೆ ಈ ಪಾತ್ರಕ್ಕೆ ಅಫ್ಕೋರ್ಸ್ ಇದಕ್ಕೆ ಬೇಕಾಗಿರುವಂತಹ ಸಿಟ್ಟಾಗ್ಲಿ, ಕೋಪ ಆಗ್ಲಿ, ಆ ಗಾಂಭೀರ್ಯತೆ ಆಗ್ಲಿ, ಆ ಮೌನ ಆಗ್ಲಿ, ಎಲ್ಲವೂ ಇದೆ. ಆದ್ರೆ ಇನ್ನೊಬ್ಬರನ್ನ ಈ ಕೋಪದಿಂದ ನೋಡಿದ ಆಮೇಲೆ ನನಗೆ ಇವ್ನ ಕಂಡ್ರೆ ಆಗಲ್ಲ ಅಂತ ನೋಡೋ ದೃಷ್ಟಿ ಇದೆಯಲ್ಲ, ಅದು ನಮ್ಗೆ ಮುಂಚೆಯಿಂದ ಬಂದಿಲ್ಲ, ಅದರ ಆತರ ಬದುಕಿದ್ದಿಲ್ಲ. ಸೊ ಇಂಥ ಒಂದು ದೃಷ್ಟಿ ಬರಬೇಕು ಅಂತ ಹೇಳಿದ್ರೆ ನಮ್ಮದೇ ಆದ ಒಂದು ಸಣ್ಣ ಇಮ್ಯಾಜಿನೇಷನ್ ಮಾಡ್ಬೇಕಾಗತ್ತೆ. ಯಾವ್ದಾದ್ರು ಒಂದು ನಿಜವಾದ ವ್ಯಕ್ತಿನ ನೋಡಿದ ನೆನಪನ್ನ ನಾನು ಮಾಡ್ಕೋಬೇಕಾಗತ್ತೆ, ಯಾವ್ದಾದ್ರು ಒಂದು ಸಿನಿಮಾ ನೋಡಿದ ನೆನಪನ್ನ ನಾನು ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಿರ್ದೇಶಕರು ಒಂದು ಗೈಡ್ ಲೈನ್ ಹಾಕೊಟ್ಟಿರ್ತಾರೆ ಕ್ಯಾರೆಕ್ಟರ್ಗೆ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದೆಲ್ಲವನ್ನೂ ಒಂದು ಪ್ರಿಪರೇಷನ್ ತಗೊಂಡು ಒಂದು ಸೀನ್ ಅಲ್ಲಿ ಇನ್ವಾಲ್ವ್. ಪಾಪ ನಿರ್ದೇಶಕರಿಗೆ ನಾನು ತಮಾಷೆ ಎಲ್ಲ ಬಹಳ ತಾಳ್ಮೆಯಿಂದ ಇದ್ರು ಈ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ. ಯಾಕಂದ್ರೆ ನನ್ನ ಸಿನಿಮಾಗೆ ಕೆಲಸ ಮಾಡಿದ ಸಂದರ್ಭ ಬಹಳ ಇಕ್ಕಟ್ಟಿನ ಸಂದರ್ಭ. ನನಗೆ ಎಮೋಷನಲಿ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್. ನನಗೆ ಆ ಘಟನೆ ನಡೆದ ಕೇವಲ 45 ದಿನ ಆದ ತಕ್ಷಣ ನಾನು ಶೂಟಿಂಗ್ ಶುರು ಮಾಡಿದ್ದು. ಸೊ ಐ ಹ್ಯಾಡ್ ಟು ಫೈಂಡ್ ಔಟ್ ಅ ಬ್ಯಾಲೆನ್ಸ್. ದುಃಖಕ್ಕೂ ನೋವಿಗೂ ಕ್ಯಾರೆಕ್ಟರ್ ಇರೋ ಸಿಟ್ಟಿಗೂ ಒಂದು ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ಇದನ್ನ ಶ್ರಮ ಪಟ್ಟು ಐ ಆಮ್ ಶೋರ್ ಶ್ರದ್ಧೆಯಿಂದ ಮಾಡಿದ್ದೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅದರ ಒಂದು ಸಣ್ಣ ಪ್ರತಿಫಲನ ಇವಾಗ ಟ್ರೈಲರ್ ನೋಡಿದ್ದು ಖುಷಿ ಆಯ್ತು ನನಗೆ. ಆಕ್ಚುಲಿ ಪ್ರಿಪೇರ್ ಮಾಡಿದ್ದೀನಿ ಸರ್ ಈ ಪಾತ್ರಕ್ಕೆ. ಖಂಡಿತ ಸರ್, ಮೌನ ಹೆಚ್ಚು ಮಾತಾಡುತ್ತೆ. ಅದರ ದೊಡ್ಡ ಕ್ರೆಡಿಟ್ ಸಿನಿಮಾಟೋಗ್ರಫರ್ ಹೋಗ್ಬೇಕು. ಯಾಕಂದ್ರೆ ಯಾವ ಶಾರ್ಟ್ ನ, ಯಾವ ಮೌನವನ್ನ ಎಷ್ಟರ ಮಟ್ಟಿಗೆ ಹಿಡಿದಿಟ್ಟು ನೆಕ್ಸ್ಟ್ ಶಾರ್ಟ್ ಹೋಗ್ತೀವಿ, ಅದನ್ನ ಎಡಿಟ್ ಮಾಡಿದಂತ ಎಡಿಟರ್ ಹೋಗ್ಬೇಕು. ಸೊ ಇಟ್ ಇಸ್ ಟೀಮ್ ವರ್ಕ್. ಇದರಲ್ಲಿ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಸರ್. ಡೈಲಾಗ್ ಏನಿಲ್ಲ ನನಗೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಆಕ್ಚುಲಾಗಿ ಆ ಮೂವಿಲಿ ಎಲ್ಲ ನಂದು ಅಂತಲ್ಲ, ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ. ಹಾಗೆ ಅಂತಂದ್ರೆ ಒಂದು ನಟರಿಗೆ ಒಂದು ಫುಲ್ಫಿಲ್ ಮಾಡುವಂತ ಕ್ಯಾರೆಕ್ಟರ್ನ ನಮ್ಮ ಕಿಶೋರ್ ಸರ್ ಎಲ್ಲ ನಟರಿಗೂ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಆಕ್ಚುಲಾಗಿ ಆಸ್ ಅನ್ ಆರ್ಟಿಸ್ಟ್ ನನಗೆ ಮಂಗಳ ಅನ್ನೋ ಕ್ಯಾರೆಕ್ಟರ್ ತುಂಬಾನೇ ಹತ್ರ ಆಗಿದೆ. ಯಾಕೆ ಅಂತ ಅಂದ್ರೆ ತುಂಬಾನೇ ಭಾವನೆ ಉಳ್ಳ ಒಂದು ಕ್ಯಾರೆಕ್ಟರ್ ಆಗಿತ್ತು ಅದು. ಆಕ್ಚುಲಾಗಿ ಇವತ್ತಿನ ಸೊಸೈಟಿಲಿ, ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಆಗುವಂಥ ಭಾವನೆಗಳನ್ನ ತುಂಬಾ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಕಿಶೋರ್ ಸರ್. ಹಾಗೆ ಅವರು ಎಷ್ಟೋ ವಿಷಯಗಳನ್ನ ಹೊರಗಡೆ ಸಮಾಜಕ್ಕೆ ಹೇಳ್ಕೊಳಕ್ಕಾಗದೆ, ಮನೆಯಲ್ಲೂ ಕೂಡ ಅದನ್ನ ಅನುಭವಿಸ್ಲಿಕ್ಕೆ ಆಗದೆ ಹಾಗೆ ಒದ್ದಾಡ್ತಾ ಇರ್ತಾರೆ ಅನ್ನೋ ಒಂದು ಚಿಕ್ಕ ವಿಷಯಗಳು ಇದೆ. ಹಾಗೆ ಇವತ್ತು ಹೆಣ್ಮಕ್ಳಿನ ಮನಸ್ಥಿತಿ ಹೇಗಿದೆ, ಅವ್ರು ಎಷ್ಟು ಧೈರ್ಯವಾಗಿ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನ ಎದುರಿಸ್ಬೇಕು ಅನ್ನೋ ಅಂಥದ್ದು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ಬೋದು. ಇಲ್ಲಿ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ ನಾನು ಹೇಳೋದಿಲ್ಲ. ಪ್ರತಿಯೊಂದು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು, ಅದನ್ನ ಬಿಂಬಿಸಿರೋ ರೀತಿ ಇದೆಯಲ್ಲ, ಅದು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಹಾಗಾಗಿ ಇದೊಂದು ಕಂಟೆಂಟ್ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ತಾ, ಇವತ್ತಿನ ಸೊಸೈಟಿಯ ಹೆಣ್ಮಕ್ಳನ್ನ ನಾನು ಇಲ್ಲಿ ಬಿಂಬಿಸ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಪ್ರತಿಯೊಬ್ರು ಇವತ್ತು ಮೀಡಿಯಾ ಫ್ರೆಂಡ್ಸ್ ಇರ್ಬೋದು, ಖಂಡಿತ ಒಳ್ಳೆ ಕಂಟೆಂಟ್ ಮೂವಿನ ನೀವು ಪ್ರೋತ್ಸಾಹಿಸಿ. ಯಾಕಂತ ಅಂದ್ರೆ ನಿಮ್ಮ ಫಸ್ಟ್ ರಿವ್ಯೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಹೊರಗಡೆ. ಯಾಕಂದ್ರೆ ಎಲ್ಲರೂ ಮಾತುಗಳಿಂದ ಅಲ್ವಾ ಇವತ್ತೇನು ಹೊರಗಡೆ ಹೋಗುತ್ತೆ ನಿಮ್ಮ ರಿವ್ಯೂಸ್, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.